ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡೋರಿಗೆ ಕೋಟಿ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ. ಇವತ್ತು ನಾನು ನಿಮಗೆ ಕೊಡ್ತಾ ಇರೋ ಮಾಹಿತಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ್ದು. ಇಲ್ಲಿ ಆದಿಶಕ್ತಿ ಮೂಕಾಂಬಿಕೆಯಾಗಿ ಅವತಾರವಾಗಿ ನೆಲೆಸಿದ್ದಾರೆ. ಇದು ಬಂದು ಉಡುಪಿ ಡಿಸ್ಟಿಕಲ್ಲಿ ಬರುತ್ತೆ. ಕುಂದಾಪುರದಿಂದ 40 ಕಿಲೋಮೀಟ್ರು, ಮತ್ತು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ 17 ಕಿಲೋಮೀಟ್ರು, ಮತ್ತು ನಿಮಗೆ ಮುರುಡೇಶ್ವರ ಕಡೆಯಿಂದ ಬರ್ತಾ ನಿಮಗೆ 28 ಕಿಲೋಮೀಟ್ರ್ ಆಗುತ್ತೆ ಮುಖ್ಯ ರಸ್ತೆಯಿಂದ NH ರೋಡಿಂದ. ಮತ್ತು ನೀವು ಇಲ್ಲಿಂದ ಸಿಗಂದೂರ್ಗೂ ಹೋಗ್ಬೋದು, ಇಲ್ಲ ಸಿಗಂದೂರಿಂದ ಇಲ್ಲಿಗೂ ಬರ್ಬೋದು. ಸ್ವಲ್ಪ ಘಾಟ್ ಸೆಕ್ಷನ್ ರೋಡು. ನಿಮಗೆ ಇಲ್ಲಿ ರೂಮ್ಗಳು ವ್ಯವಸ್ಥೆ ಸಿಗುತ್ತೆ. ಇಲ್ಲಿ ದೇವಸ್ಥಾನದ ಕಡೆಯಿಂದ ರೂಮಿನ ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಅನ್ನದಾನ ಇದೆ. ಮಧ್ಯಾಹ್ನ ಅನ್ನಪ್ರಸಾದ ಸಿಗುತ್ತೆ, ಮತ್ತು ಸಂಜೆ ಅನ್ನಪ್ರಸಾದ ಸಿಗುತ್ತೆ. ಮತ್ತು ಖಾಸಗಿ ರೂಮ್ಗಳೂ ಇಲ್ಲಿ ಸಿಗುತ್ತೆ. ನೀವು ಬಂದು ಖಾಸಗಿ ರೂಮ್ ಆದರೂ ಮಾಡ್ಕೊಬೋದು, ಇಲ್ಲ ದೇವಸ್ಥಾನದ ರೂಮ್ ಆದರೂ ಮಾಡ್ಬೋದು. ಮತ್ತು ಇಲ್ಲಿನ ವಿಶೇಷ ಏನಪ್ಪ ಅಂದರೆ, ನಾವೊಬ್ಬರನ್ನ ಪೂಜಾರಿನ ಕೇಳಿದಾಗ ಅವ್ರು ಹೇಳಿದ್ದು ಇಷ್ಟು, ಏನೆಲ್ಲ ಇದು ಕೇರಳದವರು ಜಾಸ್ತಿ ಇರ್ತಾರೆ ಇಲ್ಲಿ ಕುಟ್ಟಿಗಳು. ನಾನು ಕೇರಳದವರು ಜಾಸ್ತಿ ಇದ್ದಾರಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಕೇರಳ ಕುಟ್ಟೀಸು ಈ ದೇವಸ್ಥಾನಕ್ಕೆ ಯಾವತ್ತೂ ಒಬ್ಬರೂ ಬರಲ್ಲ, ಅವತ್ತು ನಾನು ಇಲ್ಲಿ ನೆಲೆಸಲ್ಲ ಅಂತ ಅಮ್ಮನವರು ಹೇಳಿದ್ದಾರೆ ಅಂತ ಹೇಳಿದ್ರು. ಸೊ ಅರ್ಥ ಆಯ್ತಲ್ಲ ಕೊಲ್ಲೂರಿನ ಮಹಿಮೆ ಏನಂತ. ಏಕೆ ಕೇರಳ ಕುಟ್ಟಿಗಳು ಜಾಸ್ತಿ ಅಂತಂದರೆ, ಅವರು ಕೇರಳ ಕುಟ್ಟಿಗಳು ದಿನಕ್ಕೆ ಒಬ್ಬರಾದರೂ ಇಲ್ಲಿ ಇರಲೇಬೇಕಂತೆ. ಅದಕ್ಕೆ ಇಲ್ಲ ಅಂದರೆ ದೇವಸ್ಥಾನದಲ್ಲಿ ಅಮ್ಮೋರು ಇರಲ್ಲ ಅಂತ ಹೇಳ್ತಾರೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ, ನಾವು ಆಡಳಿತ ಮಂಡಳಿಯವ್ರನ್ನ ಕೇಳಿಲ್ಲ. ಸೊ ನಾವು ಇಲ್ಲೊಬ್ಬರನ್ನ ಕೇಳಿದಾಗ ಅವ್ರು ಹೇಳಿದ್ದು ಇದು ನಿಜನೋ ಸುಳ್ಳು ಅಂತ ನಾವು ಆಡಳಿತ ಮಂಡಳಿಯವ್ರನ್ನ ಕೇಳೋಕ್ಕೆ ಇಲ್ಲಿ ಯಾರು, ನಾವು ಬೆಳಗ್ಗೆ ಬಂದಿದ್ದರಿಂದ ಆಡಳಿತ ಮಂಡಳಿಯವರು ಇಲ್ಲಿ ಯಾವುದೂ ಹೇಳಲಿಲ್ಲ. ಮತ್ತು ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಶಾಪಿಂಗ್ದು ತುಂಬ ಐಟಮ್ಸ್ ಇದೆ. ಶಾಪಿಂಗ್ ಕಾಂಪ್ಲೆಕ್ಸು, ಮತ್ತು ಶಾಪಿಂಗ್ ಅಂಗಡಿಗಳು, ಆಟ ಸಾಮಾನು, ಕಾರ್ ಪಾರ್ಕಿಂಗು, ಮತ್ತು ಖಾಸಗಿ ರೂಮ್ಗಳು. ನೋಡಿ ಬನ್ನಿ, ಖಾಸಗಿ ರೂಮ್ಗಳನ್ನ ತೋರಿಸ್ತೀನಿ ನಿಮಗೆ. ಬನ್ನಿ, ನಿಮಗೆ ಹಂಗೆ ಖಾಸಗಿ ರೂಮ್ ತೋರಿಸ್ತೀನಿ. ನೋಡಿ ಈ ಕಡೆನೂ ಖಾಸಗಿ ರೂಮ್ಸ್ ಇದೆ, ಮತ್ತು ಮೇನ್ ರೋಡಲ್ಲೂ ಖಾಸಗಿ ರೂಮ್ಸ್ ಇದೆ. ಎಲ್ಲ ಕಡೆ ಖಾಸಗಿ ರೂಮ್ಸ್ ಇದೆ. ನಿಮಗೆ ದೇವಸ್ಥಾನದ ರೂಮ್ಗಳು ಬಂದು ಇನ್ನು ಡೌನು ಅಲ್ಲಿ ನದಿ ಹತ್ರ ಸಿಗುತ್ತೆ. ಇಲ್ಲಿಂದ ಒಂದು 200 ಮೀಟರ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.